ಬಸ್ಗಳಲ್ಲಿ ಚಿಲ್ಲರಿಗಾಗಿ ಕಿರಿಕಿರಿ ಉಂಟು ಮಾಡಿಕೊಳ್ಳೋದು ದಿನನಿತ್ಯ ಇದ್ದೇ ಇರುತ್ತೆ. ಆನ್ಲೈನ್ ಮೂಲಕ ಟಿಕೆಟ್ ಪಡೆಯುವಂತೆ ಸಾರಿಗೆ ಇಲಾಖೆ UPI ಪದ್ಧತಿಯನ್ನು ಜಾರಿಗೆ ಮಾಡಿತ್ತು. ಸದ್ಯ ಇದರಿಂದಾಗಿ BMTC ಮೈಲುಗಲ್ಲು ಸಾಧಿಸಿದೆ. ಒಂದೇ ದಿನ ಕೋಟಿ ಆದಾಯ ಗಳಿಸಿದೆ. BMTC ಆ್ಯಪ್ಗಳು ಯಾವುದಿದೆ, ಬಸ್ ಬಗ್ಗೆ ಮಾಹಿತಿ ಎಲ್ಲೆಲ್ಲ ಸಿಗುತ್ತೆ ಅಂತ ನೋಡೋಣ ಬನ್ನಿ. ಬೆಂಗಳೂರು ಮಹಾನಗರದಲ್ಲಿ ಸಂಚರಿಸೋ BMTC ಬಸ್ಗಳಲ್ಲಿ ಚಿಲ್ಲರೆ ಕಾಸಿನದೇ ಸಮಸ್ಯೆ. ಪ್ರತಿ ಬಾರಿಯೂ ನಗದು ಟಿಕೆಟ್ ಪಡೆಯುವವರಿಗೆ ಚಿಲ್ಲರೆ ಸಮಸ್ಯೆ ಕಿರಿಕಿರಿ ಇದ್ದಂತೆ. ಮಂತ್ಲಿ ಪಾಸ್ ಮಾಡಿಸೋಕೆ ನಿಗಮದ ಕಚೇರಿಗಳ ಬಳಿ ಗಂಟೆಗಟ್ಟಲೆ ನಿಲ್ಲುವ ಪರಿಸ್ಥಿತಿ ಇತ್ತು. ಜನರ ಸಮಸ್ಯೆ ಮನಗಂಡ ಸಾರಿಗೆ ಇಲಾಖೆ UPI ಮೂಲಕ ಹಣ ಪಾವತಿಸೋಕೆ ಟಿಕೆಟ್ ಮುಂಗಡ ಪಡೆಯುವ ವ್ಯವಸ್ಥೆ ಜಾರಿ ಮಾಡಿತ್ತು. ಸದ್ಯ ಇದರಿಂದಾಗಿ BMTC ಡಿಜಿಟಲ್ ಮೈಲಿಗಲ್ಲು ಸಾಧಿಸಿದೆ. ಒಂದೇ ದಿನ UPI ಮೂಲಕ 1 ಕೋಟಿ ಆದಾಯ BMTC ಸಂಸ್ಥೆಗೆ ಬರುತ್ತೆ. ದಿನದಿಂದ ದಿನಕ್ಕೆ ಹೆಚ್ಚು ಪ್ರಯಾಣಿಕರು UPI ಮೂಲಕ ಹಣವನ್ನು ಪಾವತಿ ಮಾಡ್ತಿದ್ದಾರೆ, ಟಿಕೆಟ್ ಪಡೆದಿದ್ದಾರೆ. ಜನವರಿ 5ರಂದು ಸರ್ಕಾರಿ ಸಾರಿಗೆ ಬಸ್ಸುಗಳ ಪ್ರಯಾಣ ದರವನ್ನು 15% ಹೆಚ್ಚಳ ಮಾಡಲಾಗಿತ್ತು. ಆನಂತರ UPI ಮೂಲಕ ಟಿಕೆಟ್ ಪಡೆಯುವ ಗ್ರಾಹಕರ ಸಂಖ್ಯೆ ಹೆಚ್ಚಾಗಿದೆ. ಜನವರಿ 9ರಂದು 56.6 ಲಕ್ಷ, ಜನವರಿ 13ರಂದು 60.05 ಲಕ್ಷ, ಜನವರಿ 20ರಂದು 80.11, ಜನವರಿ 20ರಂದು 80.01 ಲಕ್ಷ, ಜನವರಿ 27ರಂದು 90.9, ಫೆಬ್ರವರಿ 3ರಂದು 1.03 ಕೋಟಿ ಆದಾಯ UPI ಮೂಲಕ BMTC ಸಂಸ್ಥೆಗೆ ಬಂದಿದೆ. BMTC ಬಸ್ಗಳಲ್ಲಿ QR ಕೋಡ್ ಅನ್ನು 2023ರಿಂದ ಪರಿಚಯಿಸಲಾಗಿತ್ತು. ಮೊದಲ UPI ಮೂಲಕ 10% ಆದಾಯ UPI ಮೂಲಕ ಬರ್ತಿತ್ತು. ಈಗ 30% ಆದಾಯ UPI ಮೂಲಕ ಬರ್ತಾ ಇದೆ. ಪ್ರತಿಯೊಂದು BMTC ಬಸ್ಗಳಲ್ಲಿ UPI ಮೂಲಕ ಹಣವನ್ನು ಪಾವತಿಸುವ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಡಿಜಿಟಲ್ ಹಣ ಪಾವತಿಯಿಂದಾಗಿ ಪ್ರಯಾಣಿಕರು ಮತ್ತು ನಿರ್ವಾಹಕರ ನಡುವಿನ ಚಿಲ್ಲರೆ ಸಮಸ್ಯೆ ಇಲ್ಲದಂತಾಗಿದೆ ಅಂತ BMTC ಹೇಳಿದೆ. BMTC ಬಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಾ? ನಮ್ಮ BMTC ಆ್ಯಪ್ ಡೌನ್ಲೋಡ್ ಮಾಡಿ. ನಮ್ಮ BMTC ಆ್ಯಪ್ನಲ್ಲಿ 5,000 BMTC ಬಸ್ಗಳನ್ನು ಟ್ರ್ಯಾಕ್ ಮಾಡುವ ವ್ಯವಸ್ಥೆ ಇದೆ. ಬಸ್ಗಳ ಸ್ಥಳ ತಿಳಿಯೋಕೆ AIS 140 ಪ್ರಮಾಣಿತ 5,000 ವಾಹನ ಟ್ರ್ಯಾಕಿಂಗ್ ಸಾಧನಗಳು, MNVR ವಿಡಿಯೋ ರೆಕಾರ್ಡ್ ಮತ್ತು ಪ್ಯಾನಿಕ್ ಬಟನ್ ಹಾಗೂ ಕಣ್ಗಾವಲು ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. 10,000 CCTV ಕ್ಯಾಮೆರಾಗಳು, ಮಹಿಳಾ ಸುರಕ್ಷತೆ, SOPS ಫೀಚರ್ಗಳನ್ನು ಒಳಗೊಂಡಿದೆ. ಬಸ್ಗಳ ವೇಳಾಪಟ್ಟಿ, ಹತ್ತಿರದ ಬಸ್ ನಿಲ್ದಾಣ, ಲೈವ್ ರೂಟ್, ಟ್ರ್ಯಾಕ್ ಸಹಾಯವಾಣಿ, ಜರ್ನಿ, ನಿರ್ಭಯ ಯೋಜನೆಯಡಿ ಈ ಮೊಬೈಲ್ ಆ್ಯಪ್ ಬಿಡುಗಡೆ ಮಾಡಲಾಗಿದೆ. ಪ್ರಸ್ತುತ 6,500ಕ್ಕೂ ಹೆಚ್ಚು ಬಸ್ಗಳಿದ್ದು 5,000 ಬಸ್ಗಳನ್ನು ಆ್ಯಪ್ ಮೂಲಕ ಟ್ರ್ಯಾಕ್ ಮಾಡುವ ವ್ಯವಸ್ಥೆ ಇದೆ. ಇನ್ನು ಮೊಬೈಲ್ ಆ್ಯಪ್ ಮೂಲಕ BMTC ಬಸ್ ಟಿಕೆಟ್ ಖರೀದಿ ಮಾಡೋಕೆ ಅನುಕೂಲ ಮಾಡಿಕೊಡಬೇಕು ಅಂತ ಪ್ರಯಾಣಿಕರು ಒತ್ತಾಯಿಸಿದ್ದಾರೆ. ಆದರೆ ನಮ್ಮ BMTCಯಲ್ಲಿ ಈ ಸೌಲಭ್ಯ ಇಲ್ಲ. ಅಪ್ಲಿಕೇಶನ್ ಬಳಸಿಕೊಂಡು ಪಾಸ್ಗಳನ್ನು ಪಡೆಯಬಹುದು. ನಾವು ಡಿಜಿಟಲ್ ಮೋಡ್ ಟಿಕೆಟ್ ಪಡೆಯೋಕೆ ಪ್ರಯಾಣಿಕರನ್ನ ಹೇಗೆ ಸಕ್ರಿಯಗೊಳಿಸಬಹುದು ಎಂಬುದರ ಕುರಿತು ವಿವಿಧ ಮಾರ್ಗಗಳಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೇವೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.